ರೈತ ಬಂದವ್ರೆ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ, ನಾವು ನವಭಾರತ್ ಫರ್ಟಿಲೈಸರ್ ಹಾಸನಿಂದ ಬಂದಿದ್ದೀವಿ. ನಾವು ಶುಂಠಿ ಬೆಳೆ ರೈತರನ್ನ ಭೇಟಿ ಮಾಡಕ್ ಬಂದಿದ್ದೀವಿ. ಸರ್ ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಪಾಪಣ್ಣ ಅಂತೇಳಿ ಸರ್. ಯಾವ ಗ್ರಾಮ ಸರ್ ಇದು? ನಾನು ಹುಣಸೂರ ಮೂಲದವನು. ನಾನಿಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಮೈಸೂರಲ್ಲಿ ಇದ್ದೀನಿ. ಇದು ಸ್ಥಳ ಸರ್? ನಾನು ಇದು ಗುರೂರು ಅಂತೇಳಿ, ಗುರೂರು ಅಂತೇಳಿ, ಗುರೂರು ಗ್ರಾಮ. ನಾನಿಲ್ಲಿ ಮೈಸೂರು ಡಿಸ್ಟಿಕ್ ಇದುವೆ. ನಾನು ಸಿಟಿ ಒಳಗಡೆ ಗಾರೆಗಿರೆ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಈ ವ್ಯವಸಾಯಕ್ಕೆ ಹಾಕಿದ್ದೀರಾ? ಶುಂಠಿ ಹಾಕ್ಬೇಕು ಅಂತ ನನ್ನ ಮನ್ಸಲ್ಲಿ ಬಂದು. ಓಕೆ ಸರ್, ಇದು ಎಷ್ಟು ಚೀಲ ಶುಂಠಿ ನಾಟಿ ಮಾಡಿದೆ ಸರ್ ಬಿತ್ತನೆ ನೀವು? ಸರ್ 1.5 ಎಕರೆಗೆ 40 ಚೀಲ ಬಿತ್ತನೆ ಮಾಡಿದೀನಿ. 40 ಚೀಲ ಬಿತ್ತನೆ ಮಾಡಿದ್ರ? 40 ಚೀಲ ಬಿತ್ತನೆ. ಸ್ಟಾರ್ಟಿಂಗ್ ನಮ್ಮ ಕಂಪನಿ ಉತ್ಪನ್ನಗಳನ್ನ ಯಾವ್ದು ಕೊಟ್ಟಿದ್ರಿ ಸರ್? ಇದು ವಿಜಯ ಗ್ರೋಮಿನ್ ಸರ್. ವಿಜಯ ಗ್ರೋಮಿನ್ ಕೊಟ್ಟಿದ್ರ, ಮತ್ತೆ ಮೇಲ್ಗಡೆ ವಿಜೇತ ವಿಂಜಂತಿ ಪ್ಯಾಕೇಜ್ ಕೊಟ್ಟಿದ್ದೀನಿ ಸರ್. ನಮ್ಮ ಫೀಲ್ಡ್ ಆಫೀಸರ್ ಕುಮಾರ್ ಅವರು ವಿಸಿಟ್ ಕೊಟ್ಟಿದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಓಕೆ ಸರ್, ಈಗ ನೀವು ವಿಜಯ ಗ್ರೋಮಿನ್ ಬಳಸಿದ್ರ. ಈಗ ಆಲ್ರೆಡಿ ಪೆರಿಕ್ಯುಲೇರಿಯಾ ಅಂತಕ್ಕಂಥ ಒಂದು ವೈರಸ್ ತುಂಬಾ ಕಡೆ ಎಲ್ಲ ಇದಾಗಿದೆ. ಬಟ್ ನೀವು ಕೂಡ ನಿಮ್ಮ ಶುಂಠಿ ನೋಡಿದ್ರೆ ಬಹಳ ತುಂಬಾ ಹೆಲ್ತಿ ಆಗಿದೆ. ಮತ್ತೆ ಇದನ್ನ ಯಾವ ತರ ಒಂದು ಕಂಟ್ರೋಲಿಗೆ ತಗೊಂಡ್ಬಂದ್ರಿ, ಹೆಂಗೆ, ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಸರ್ ಇದು ನನ್ನ ಐಡಿಯಾದಲ್ಲಿ ಮಾತ್ರ ಮಾಡಿರೋದು. ಆದ್ರೂ ಕೆಲವೊಂದು ಇವ್ರು ಹೇಳಿದ್ದಾರೆ, ಕೆಲವೊಬ್ರು ಮಾಹಿತಿ ಪ್ರಕಾರ ಎಲ್ಲಾರು ಅಂಗಡಿಗಳು ಕರ್ಕೊಂಡು ಹೋಗ್ತಾರೆ, 3,000, 4,000, 5,000 ಲೀಸ್ಟ್ ಬರ್ದ್ ಮಾಡಿಬಿಡ್ತಾರೆ ಔಷಧಿಗಳನ್ನ. ಸರ್ ನಾನು ಈ ಔಷಧಿಗೆ 600 ರಿಂದ 700 ರೂಪಾಯಿ ಹೈಯೆಸ್ಟ್ ಸರ್. ಒಂದು ಡ್ರಮ್ಮಿಗೆ ಅಷ್ಟೇ, ಜಾಸ್ತಿ ಏನ್ ಮಾಡಿಲ್ಲ. ಜಾಸ್ತಿ ಸ್ಪ್ರೇ ಕೊಟ್ಬೇಕಾದ್ರೆ ಏನ್ ಮಾಡಿದೀನಿ, 1.5 ಎಕರೆಗೆ ಎಲ್ಲ 3 ಡ್ರಮ್ ಹೊಡಿತಾರೆ, 2 ಡ್ರಮ್ ಹೊಡಿತಾರೆ, 4 ಡ್ರಮ್ ಹೊಡಿತಾರೆ. ಎಷ್ಟು ಅಂದ್ರೆ 1 ಎಕರೆಗೆ ವ್ಯವಸ್ಥಿತವಾಗಿ ನೀವು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ. ಸೊ ಅದೇ ತರ ಈಗ ನೀವು ನಮ್ಮ ನವಭಾರತ್ ಕಂಪನಿ ಉತ್ಪನ್ನಗಳು ತಳಗೊಬ್ಬರಕ್ಕೆ ವಿಜಯ ಗ್ರೋಮಿನ್ ಕೊಟ್ಟಿದ್ರಿ. ಯಾವ ತರ ಬೆಳವಣಿಗೆ ಬಂತು ಸರ್? ವಿಜಯ ಗ್ರೋಮಿನ್ ಕೊಟ್ಟಿರೋದ್ರಿಂದ ತುಂಬಾ ದಂಟು ಅದು ಹುಟ್ಟಬೇಕಾದ್ರೆ ಒಂದೇ ಕಡ್ಡಿ ಹುಟ್ಲಿ ಸಖತ ಬಂತು ಸರ್. ಒಂದು ಕಡ್ಡಿ ಒಂದು ಕಳ್ಳೆ ಬರುತ್ತಲ್ಲ, ಕಳ್ಳೆ ತರ ದಾಟಿತ್ತು. ಮತ್ತೆ ವಿಜೇತ ವಿಂಜಂಚಿ ಕೊಟ್ಟಿದ್ರೆ ತೆಂಡೆ ಎಲ್ಲ ಇದೆ. ತೆಂಡೆ ಇಲ್ಲಿ ನೋಡಿ ಸರ್, ಇಲ್ಲಿ ತೆಂಡೆ ಇಲ್ಲಿ ನೋಡಿ, ಇದು 4 ಕಡ್ಡಿ ಇದೆ ನೋಡಿ. ಹೂವು ಒಂದು 40, 25 ರಿಂದ 30, 40 ಹಿಂಗೆಲ್ಲ ಬಂದಿದೆ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಬಹಳ ಹೆಲ್ತಿ ಆಗಿದೆ ಸರ್. ಈಗ ನೀವು ರಿಸಲ್ಟ್ ಎಲ್ಲ ನೋಡಿದಿರಾ ಕಂಪ್ನಿ ಇದ್ರ ಬಗ್ಗೆ, ನೀವು ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಬೇರೆ ರೈತರಿಗೆ ಈಗ ಶುಂಠಿ ಎಲ್ಲ ಬೆಳಿತೀವಿ ಅಂದ್ರೆ ಸಾಕು ಆಗಲ್ಲ ಸರ್. ಇಂಥವ್ರನ್ನ ಮಾಹಿತಿ ತಗೊಂಡು ಶುಂಠಿನ ಬೆಳೆದ್ರೆ ಒಂದು ಉತ್ತಮವಾದ ರಿಸಲ್ಟ್ ತಗೋಬಹುದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಕೇಳಿದ್ರಲ್ಲ ರೈತ ಬಂದವ್ರೆ. ಸೊ ಯಾಕಂದ್ರೆ ನಮ್ಮ ನವಭಾರತ್ ಕಂಪ್ನಿಯ ಉದ್ಯೋಗಿಗಳು ಪ್ರತಿಯೊಬ್ರು ಸಹ, ನಮ್ಮ ಕುಮಾರ್ ಅಂತ ಇವರು ಫೀಲ್ಡ್ ಆಫೀಸರು, ಅವರು ಬಂದು ಪ್ಲಾಟಿಗೆ ವಿಸಿಟ್ ಮಾಡಿ ರೈತರಿಗೆ ಸೂಕ್ತ ಮಾಹಿತಿನ ಕೊಟ್ಟು ಫಸ್ಟಿಂದ ಮತ್ತು ಲಾಸ್ಟ್ ಹಂತದವರೆಗೂ ಕೂಡ ಯಾವುದು ಸ್ಪ್ರೇ ಮಾಡಬೇಕು, ಯಾವ ಗೊಬ್ಬರಗಳನ್ನ ಕೊಡಬೇಕು ಅಂತೇಳಿ ಸೂಕ್ತ ಮಾಹಿತಿ ಕೊಟ್ಟು ರೈತರಿಗೆ ಉತ್ತಮ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ರೈತರು ಸಹ ನಮ್ಮ ನವಭಾರತ್ ಕಂಪ್ನಿ ಉತ್ಪನ್ನಗಳನ್ನ ಬಳಸಿ ಉತ್ತಮವಾಗಿ ಇಳುವರಿನ ಪಡಿಬೋದು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ ಸರ್.